ನಮಸ್ತೆ ಫ್ರೆಂಡ್ಸ್. ಬೇಸಿಗೆಗಾಲ ಸ್ಟಾರ್ಟ್ ಆಯಿತು. ಬೇಸಿಗೆಗಾಲ ಅಂದರೆ ಈ ಸಲ ಅಂತೂ ತುಂಬ ಬಿಸಿಲು ಜಾಸ್ತಿ ಇದೆ ಆಯಿತಾ. ಬ್ಯಾಂಗ್ಳೂರಲ್ಲೇ ನಮಗೆ ಇಷ್ಟು ಸೆಕೆ ಬಿಸಿಲು ಇರಬೇಕಾದ್ರೆ ಆ ಕಡೆ ಕರಾವಳಿ ಕಡೆ ಆಗಲಿ ಮತ್ತು ಬೇರೆ ಎಲ್ಲ ಕಡೆಯಲ್ಲಾಗಲಿ ಎಷ್ಟು ಸೆಕೆ ಎಷ್ಟು ಬಿಸಿಲು ಇದೆ ಅಂತ ಎಣಿಸ್ಕೊಂಡ್ರೆ ನಮಗೆ ಭಯ ಆಗುತ್ತೆ. ಇವಾಗ ಸ್ಕೂಲ್ಗೆ ರಜೆ ಸಿಗ್ತಾ ಇರುವಾಗ ನಾವೆಂತ ಮಾಡ್ತೇವೆ ಅಂತ ಹೇಳಿದ್ರೆ ಊರಿಗೆ ಮತ್ತು ಎಲ್ಲಾದರೂ ಫಂಕ್ಷನ್ಗೆ ತಿರುಗಾಡ್ಲಿಕ್ಕೆ ಎಲ್ಲ ಕಡೆ ಹೋಗ್ತೇವೆ. ಅವಾಗ ಎಂತ ಆಗ್ತಂತ ಹೇಳಿದ್ರೆ ನಮ್ಮ ಸ್ಕಿನ್ ಉಂಟಲ್ಲ, ನಾವು ಮನೆಯಿಂದ ಹೊರಡುವಾಗ ಆಯ್ತಾ ಬರೇ 5 ನಿಮಿಷಕ್ಕೆ ಹೊರಟ್ರೆ ಸಾಕಾಗ್ತದೆ. ತುಂಬಾ ಹೊತ್ತು ಹೊರಗಡೆ ಬಿಸಿಲಿಗೆ ಇರ್ಬೇಕಂತ ಇಲ್ಲ. 5 ನಿಮಿಷ ಹೊರಗಡೆ ಇದ್ರೂ ಕೂಡ ನಿಮ್ಮ ಮನೆಯಲ್ಲಿ ಇರುವಾಗ ನಿಮ್ಮ ಸ್ಕಿನ್ ಯಾವ ಕಲರ್ ಇತ್ತು ನೋಡಿ, ಅದು ಹೊರಗಡೆ ಹೋಗುವಾಗ ಕಪ್ಪಾಗಿ ಹೋಗ್ತದೆ. ಜಾಗ್ರತೆ ಮಾಡಿದ್ರು ಕೂಡ ಕಪ್ಪಾಗೋದು ಹಾಗೆ ಆಗ್ತದೆ. ಕೆಲವರಿಗೆ ಗೊತ್ತೇ ಇಲ್ಲ ಏನಂತ ಹೇಳಿದ್ರೆ ಮನೆಯಲ್ಲೇ ಸಿಗುವ ವಸ್ತುವಿನಿಂದ ಇದನ್ನು ನಾವು ಸರಿ ಮಾಡಬಹುದು ಅಂತ ಹೇಳ್ಕೊಂಡು. ಕೆಲವರಿಗೆ ಗೊತ್ತಿಲ್ಲ. ಕೆಲವರು ಎಂತ ಮಾಡ್ತಾರೆ ಅಂತ ಹೇಳಿದ್ರೆ ತುಂಬಾ ಹಣ ಕೊಟ್ಟು ಕ್ರೀಮ್ಗಳನ್ನೆಲ್ಲ ತಗೊಬಂದು ಹಚ್ಕೊಳ್ತಾರೆ. ಆದರೆ ನಿಮಗೆ ಆ ಹಚ್ಕೊಂಡಾಗ ಸ್ವಲ್ಪ ಸಮಯಕ್ಕೆ ಸರಿ ಅನಿಸ್ತದೆ, ಅಂದರೆ ನಮಗೆ ಇದು ಕರೆಕ್ಟ್ ಆಗ್ತಿದೆ, ಕಲರ್ ಚೇಂಜ್ ಆಗ್ತಿದೆ ಅಂತ ಎಣಿಸ್ಕೊಳ್ತಾರೆ. ಆಮೇಲೆ ಉಂಟಲ್ಲ ಅದರಲ್ಲಿ ಕೆಲವೆಲ್ಲ ಕೆಮಿಕಲ್ ಎಲ್ಲ ಯೂಸ್ ಮಾಡಿರ್ತಾರಲ್ಲ, ಅದರಿಂದ ನಿಮ್ಮ ಸ್ಕಿನ್ಗೆ ಒಂದು ಹೋಗಿ ಒಂದು ಆಗ್ತದೆ, ಬೆಳ್ಳಗಾಗ್ಲಿಕ್ಕೆ ಹೋಗಿ ಮತ್ತೊಂದು ಆಗ್ತದಲ್ಲ, ಆ ಥರ ಆಯ್ತಾ. ಅದಕ್ಕೆ ಎಂತ ಮಾಡಬೇಕು ಅಂತ ಹೇಳಿದ್ರೆ ಮನೆಯಲ್ಲಿ ಸಿಗುವ ವಸ್ತುವನ್ನು ಬಳಸ್ಕೊಂಡು ನಾವು ಬಿಸಿಲಿಗೆ ಹೋಗಿ ಕಪ್ಪಾಗಿದ್ರೆ, ಅಂದರೆ ಈ ಜಾಗದಲ್ಲಿ ನೋಡಿ, ಈ ಜಾಗದಲ್ಲಿ ಒಂದು ಕಲರ್ ಬಟ್ಟೆ ಒಳಗಡೆ ಒಂದು ಕಲರ್ ಬಟ್ಟೆ ಹೊರಗಡೆ ಒಂದು ಕಲರ್ ಇರ್ತಲ್ಲ ಆ ಥರ. ಮತ್ತೆ ಕಾಲು ಕೂಡ ಹಾಗೆ, ಚಪ್ಪಲಿ ಹಾಕೊಂಡ್ರೆ ಸ್ಲಿಪ್ಪರ್ ಹಾಕೊಂಡ್ರೆ ಸ್ಲಿಪ್ಪರಲ್ಲಿ ಹೇಗೆ ಕಾಣಿಸ್ತದೆ ನೋಡಿ ಆ ಜಾಗದಲ್ಲಿ, ಅಂದರೆ ಆ ಸ್ಲಿಪ್ಪರ್ದು ಅಚ್ಚು ಬೀಳುವ ಥರ ಕಪ್ಪಾಗಿರುತ್ತೆ. ಆ ಥರ ಎಲ್ಲ ಪ್ರಾಬ್ಲಮ್ ಇರ್ತಲ್ಲ, ಅದೆಲ್ಲ ಸಮಸ್ಯೆ ಹೋಗ್ತದೆ. ಅದೇ ಬಿಸಿಲಿಗೆ ಹೋಗ್ಬೇಕಂತೆಲ್ಲ, ನೀವು ಮನೆ ಒಳಗಡೆ ಕೂತ್ಕೊಂಡ್ರು ಕೂಡ ಬೇಸಿಗೆಗಾಲದಲ್ಲಿ ಕಪ್ಪಾಗ್ತಾರೆ. ನಾವು ಎಣಿಸ್ಕೊಳ್ಳೋದು ಮನೆ ಒಳಗೆ ನಾವು ಕೂತ್ಕೊಳ್ತೇವೆ, ನಾವು ಬಿಸಿಲಿಗೆ ಹೊರಗಡೆ ಹೋಗೋದಿಲ್ಲ ಅಂತ ಹೇಳ್ಕೊಂಡು ಎಣಿಸ್ಕೊಂಡ್ರು ಕೂಡ ಕಪ್ಪಾಗೋದು ಹಾಗೆ ಆಗ್ತದೆ. ನಿಮಗೆ ಹೇಗೆ ಶೆಕೆ ಆಗ್ತದೆ ನೋಡಿ, ಅದೇ ರೀತಿಯಲ್ಲಿ ನಿಮ್ಮ ಸ್ಕಿನ್ ಕೂಡ ಕಪ್ಪಾಗ್ತದೆ. ಜಾಸ್ತಿ ತಡ ಮಾಡೋದಿಲ್ಲ ನಾನು. ಬೇಸಿಗೆಗಾಲದಲ್ಲಿ ಕೂಡ ನಿಮ್ಮ ತ್ವಚೆ ಬೆಳ್ಳಗೆ ಇರಬೇಕು, ಆದರೆ ಎಂತ ಮಾಡಬೇಕು ಅಂತ ಹೇಳ್ಕೊಂಡು ತೋರಿಸ್ತೇನೆ. ಅಂದರೆ ಇದು ಮನೆ ಒಳಗಡೆ ಕೂತ್ಕೊಳ್ಳುವವರು ಎಂತ ಯಾವ ಥರ ಹೋಮ್ ರೆಮಿಡಿ ಮಾಡಬೇಕು ಅಥವಾ ಬಿಸಿಲಿಗೆ ಹೋಗುವವರು ಹೇಗೆ ಮಾಡಬೇಕು ಅಂತ ಹೇಳ್ಕೊಂಡು ಹೇಳ್ತೇನೆ. ಯಾಕಂತ ಹೇಳಿದ್ರೆ ಮನೆಯಲ್ಲಿ ಇರುವವರು ಕಪ್ಪ ಆಗ್ತಾರೆ ಹೌದು, ಆದರೆ ಡೈರೆಕ್ಟು ಬಿಸಿಲು ಬೀಳುವುದಿಲ್ಲಲ್ಲ ಮುಖಕ್ಕೆ, ಅವರಿಗೆ ಸ್ವಲ್ಪ ಬೇರೆ ವಿಧಾನ ಇರ್ತದೆ. ಇವಾಗ ಎಕ್ಸಾಂಪಲ್ ನಂತರ ನಾನಂದರೆ ಮನೆಯಿಂದ ಹೊರಗಡೆ ಹೋಗುದಿಲ್ಲ, ಬರೀ ಬಟ್ಟೆ ಒಳಗೆ ಹಾಕಲಿಕ್ಕೆ ಮಾತ್ರ ಹೊರಗಡೆ ಬಿಸಿಲಿಗೆ ಹೋಗ್ತೇನೆ, ಬಿಟ್ಟರೆ ಮತ್ತೆ ಬೇರೆ ಟೈಮಲ್ಲಿ ಮನೆ ಒಳಗಡೆನೇ ಇರ್ತೇನೆ. ಕೆಲವರಿಗೆ ಹಾಗೆ ಆಗುದಿಲ್ಲ, ಹೊರಗಡೆ ಕೆಲಸಕ್ಕೆ ಹೋಗಬೇಕು ಅಥವಾ ಬೇರೆ ಯಾವುದಕ್ಕಾದ್ರೂ ಕೆಲಸಕ್ಕೆಲ್ಲ ಅಂದರೆ ಹೊರಗಡೆಗೆ ಹೋಗಲೇಬೇಕಾಗ್ತಲ್ಲ, ಅಂಥವ್ರು ಹೇಗೆ ಬಡಿಸ್ಬೇಕು ಅಂತ ಹೇಳ್ಕೊಂಡು ಹೇಳ್ತೇನೆ. ಇವಾಗ ಎಂತೆಲ್ಲ ಬೇಕು ಅಂತ ಹೇಳ್ಕೊಂಡು ನೋಡುವ. ನೋಡಿ, ಈ ರೆಮಿಡಿ ಮಾಡಲಿಕ್ಕೆ ನಿಮಗೆ ಫಸ್ಟ್ ಬೇಕಾದ ವಸ್ತು ಏನಂತ ಹೇಳಿದರೆ ಕಡಲೆ ಹಿಟ್ಟು ಒಂದು ದೊಡ್ಡ ಚಮಚದಲ್ಲಿ 1 ಚಮಚ ತಗೊಳ್ಳಿ. ಯಾಕಂತ ಹೇಳಿದರೆ ನಿಮಗೆ ಫುಲ್ ಬಾಡಿಗೆ ಹಾಕಬೇಕಲ್ಲ, ಮುಖಕ್ಕೆ ಕೂಡ ಸೇರಿಸಿ ಫುಲ್ ಬಾಡಿಗೆ ಹಾಕಬೇಕಲ್ಲ, ಅಂದರೆ ಬೇಕಾದರೆ 2 ಸ್ಪೂನ್ ಬೇಕಾದರೂ ಸೇರಿಸ್ಬೋದು. ನಾನು ಇಲ್ಲಿ ದೊಡ್ಡ ಚಮಚದಲ್ಲಿ 1 ಚಮಚ ಸೇರಿಸಿದ್ದೇನೆ. ನೋಡಿ, ಎರಡನೇ ವಸ್ತು ಯಾವುದು ಅಂತ ಹೇಳಿದರೆ ಅಕ್ಕಿ ಹಿಟ್ಟು ಕೂಡ ಹಾಗೆ ನೋಡಿ, ನಾನು ದೊಡ್ಡ ಚಮಚಲ್ಲಿ ಫುಲ್ಲು ತುಂಬ ಅಕ್ಕಿ ಹಿಟ್ಟು ತೊಗೊಂಡಿದ್ದೇನೆ ನೋಡಿ, ಇಷ್ಟು ತುಂಬಿ ಬರುವ ಅಷ್ಟು ಅಕ್ಕಿ ಹಿಟ್ಟು ತೊಗೊಂಡಿದ್ದೇನೆ. ನೀವು ಕೂಡ ಹಾಗೆ ತುಂಬ ಅಕ್ಕಿ ಹಿಟ್ಟು ತೊಗೊಳ್ಳಿ, ಅಂದರೆ 1 ಚಮಚ ದೊಡ್ಡ ಚಮಚದಲ್ಲಿ ಫುಲ್ ಅಕ್ಕಿ ಹಿಟ್ಟು. ಅದೇ ಥರ ಅಂದರೆ ನೀವು ಕಡಲೆ ಹಿಟ್ಟು ಹೇಗೆ ತೊಗೊಂಡಿದ್ದು ನೋಡಿ ಅದೇ ರೀತಿಯಲ್ಲಿ ಅಕ್ಕಿ ಹಿಟ್ಟು ಕೂಡ ತೊಗೊಳ್ಳಿ. ಇವಾಗ ನೋಡಿ, ನಾನು ಇದಕ್ಕೆ ಕಸ್ತೂರಿ ಅರಿಶಿನ ಹಾಕ್ಕೊಳ್ತಾ ಇದ್ದೇನೆ. ಕಸ್ತೂರಿ ಅಂತ ಹೇಳಿ ಅರಿಶಿನ ಸಿಗ್ತದೆ ಮುಖಕ್ಕೆ ಹಾಕ್ಕೊಳ್ಳಿಕ್ಕೆ, ಅಂದರೆ ನಿಮಗೆ ಸ್ಕಿನ್ಗೋಸ್ಕರನೇ. ನೀವು ಅಡುಗೆ ಮನೆಯ ಅರಿಶಿನ ಬಳಸಿದ್ರೆ ಎಂತ ಆಗ್ತಂತ ಹೇಳಿದರೆ, ನೀವು ಬಿಸಿಲಿಗೆ ಹೋದರೆ ನೀವು ಮುಂಚೆ ಯಾವ ಕಲ್ಲರ್ ಇದ್ರಿ ನೋಡಿ ಅದಕ್ಕಿಂತನೂ ಜಾಸ್ತಿ ಕಪ್ಪಾಗ್ತೀರ. ಆದ ಕಾರಣಕ್ಕೆ ಅಡುಗೆ ಮನೆಯ ಅರಿಶಿನ ಬಳಸಬೇಡಿ. ನಿಮಗೆ ಆಯುರ್ವೇದಿಕ್ ಶಾಪಲ್ಲಿ ಅಥವಾ ನಿಮಗೆ ಆನ್ಲೈನಲ್ಲಿ ಬೇಕಾದರೆ ಸಿಗ್ತದೆ ಕಸ್ತೂರಿ ಅರಿಶಿನ ಪೌಡರ್, ಅದನ್ನು ತಗೊಳ್ಳಿ. ಅದು ನಿಮಗೆ ಮುಖಕ್ಕೆ ಸ್ಕಿನ್ಗೆ ಅಂತಲೇ ಇರೋದು. ಮತ್ತು ಇದು ಅರಿಶಿನ ಕಾಡುವುದಿಲ್ಲ. ನೀವು ಅಡುಗೆ ಮನೆಯದು ಅರಿಶಿನ ಬಳಸಿದೆ ಅಂತ ಆಗ್ತಂತ ಹೇಳಿದರೆ ನೀವು ಅದು ತೊಳೆದ್ರೂ ಕೂಡ ಅರಿಶಿನನೇ ಇರ್ತದಲ್ಲ ಮುಖ, ಇದರಲ್ಲಿ ಹಾಗೆ ಪ್ರಾಬ್ಲಮ್ ಆಗೋದಿಲ್ಲ. ಇದು ತೊಳೆದು ಕೂಡಲೇ ಮಾಮೂಲಿ ನಿಮ್ಮದು ಮುಂಚೆ ಯಾವ ಸ್ಕಿನ್ ಕಲರ್ ಇತ್ತು ನೋಡಿ ಅದೇ ಕಲರ್ ಬರ್ತದೆ, ಬಿಟ್ಟರೆ ಅರಿಶಿನ ಕಾಣೋದಿಲ್ಲ. ಇದನ್ನ ನಾನು ಎಷ್ಟು ತೊಗೊಳ್ತಿದ್ದೇನೆ ಅಂತ ಹೇಳಿದರೆ ನೋಡಿ, ಅರಿಶಿನ ಕೂಡ ಕಸ್ತೂರಿ ಅರಿಶಿನ ಕೂಡ ನಾನು 1 ಚಮಚವನ್ನು ತೊಗೊಂಡಿದ್ದೇನೆ. ಇವಾಗ ಎಂತ ಮಿಕ್ಸ್ ಮಾಡಬೇಕು ಅಂತ ಹೇಳಿದರೆ, ಇವಾಗ ಆರೆಂಜ್ ಪೌಡ್ರ್ ಮಿಕ್ಸ್ ಮಾಡಬೇಕು. ಅಂದರೆ ನಮಗೆ ಸ್ಕ್ರಬ್ ಥರ ಮಾಡಬೇಕಲ್ಲ, ಆದ ಕಾರಣಕ್ಕೆ, ಅಂದರೆ ನಿಮ್ಮದು ಡೆಡ್ ಸ್ಕಿನ್ ಎಲ್ಲ ಹೋಗಬೇಕಲ್ವ, ಅಂದರೆ ಕಪ್ಪಾಗಿದ್ದು ಸ್ಕಿನ್ ಹೋಗಬೇಕಲ್ವ, ಹೊಸ ಸ್ಕಿನ್ ಬರಬೇಕಲ್ಲ, ಆದ ಕಾರಣಕ್ಕೆ ನಮಗೆ ಡೆಡ್ ಸ್ಕಿನ್ ಎಲ್ಲ ಹೋಗಬೇಕು ಅಂತ ಹೇಳಿದರೆ ಆರೆಂಜ್ ಪೌಡ್ರ್ ಬಳಸಬೇಕು ಆಯಿತಾ. ಆರೆಂಜ್ ಪೌಡ್ರ್ ನಿಮಗೆ ಆನ್ಲೈನಲ್ಲಿ ಬೇಕಾದರೆ ಸಿಗ್ತದೆ. ನಾನು ಹೇಳೋದು ಎಂತ ಅಂತ ಹೇಳಿದರೆ, ಆನ್ಲೈನಲ್ಲಿ ತೊಗೊಳ್ಳೋ ಬದಲು ನೀವು ಆರೆಂಜನ್ನು ತೊಗೊಂಡು, ಅಂದರೆ ನೀವು ತಿನ್ನಲಿಕ್ಕೆ ತೊಗೊಂಡು ಅದರ ಸಿಪ್ಪೆಯನ್ನು ಚೆಂದ ಮಾಡಿ ಬಿಸಿಲಿಗೆ ಒಣಗಿಸಿ ಒಂದು 4-5 ದಿನ ಬಿಸಿಲಿಗೆ ಒಣಗಿಸಿದರೆ ಸಾಕಾಗ್ತದೆ ನೋಡಿ. ಆಮೇಲೆ ಈ ಥರದ್ದು ಮಿಕ್ಸಿಗೆ ಹಾಕಿ ಪೌಡ್ರ್ ಮಾಡಿಟ್ಕೋಬೋದು, ಹೀಗೆ ಯಾವುದಾದ್ರೂ ಒಂದು ಡಬ್ಬದಲ್ಲಿ ಹಾಕಿಡ್ಬೋದು. ನಾನು ಜಾಸ್ತಿ ಬಳಸ್ತಾ ಇದ್ದೇನೆ ಇವಾಗ ಬೇಸಿಗೆಗಾಲದಲ್ಲಿ. ಆರೆಂಜ್ ಪೌಡ್ರ್ ತುಂಬ ಜಾಸ್ತಿ ಬಳಸ್ತಿದ್ದೇನೆ, ಸ್ಕಿನ್ಗೆ ತುಂಬ ಒಳ್ಳೆಯದು. ಬೇಸಿಗೆಗಾಲದಲ್ಲಿ ಆರೆಂಜ್ ಪೌಡ್ರ್ ನೀವು ಯೂಸ್ ಮಾಡಲೇಬೇಕು. ಇದನ್ನ ನಾನು ಎಷ್ಟು ತೊಗೊಳ್ತಿದ್ದೇನೆ ಅಂತ ಹೇಳಿದರೆ
ನೋಡಿ ನಾನು ಆರೆಂಜ್ ಪೌಡ್ರ್ ಕೂಡ ಒಂದು ಚಮಚಲ್ಲಿ ದೊಡ್ಡ ಚಮಚ ತೊಗೊಂಡಿದ್ದೇನೆ ಆಯಿತಾ, ದೊಡ್ಡ ಚಮಚಲ್ಲಿ 1 ಚಮಚ ತೊಗೊಂಡಿದ್ದೇನೆ. ಸಾರಿ. ಇವಾಗ ಇಷ್ಟು ವಸ್ತು ಉಂಟಲ್ಲ, ನೀವು ಮನೆ ಒಳಗಡೆ ಕೂತ್ಕೊಂಡಿರ್ತೀರಾ, ಮನೆಯಿಂದ ಹೊರಗಡೆ ಹೋಗೋದಿಲ್ಲ ಅಂತ ಹೇಳ್ಕೊಂಡು ಆಗೋರು ಇಷ್ಟು ವಸ್ತು ಹಾಕಿ, ನೀವು ಬಿಸಿಲಿಗೆ ಹೋಗ್ತೀರಾ, ಬಿಸಿಲಿಗೆ ಹೋಗಲೇಬೇಕು, ನಿಮಗೆ ಬಿಸಿಲಲ್ಲಿ ಕೆಲಸ ಮಾಡಲೇಬೇಕು ಅನ್ನೋರು ಇದರ ಜೊತೆಗೆ ಕಾಫಿ ಪೌಡ್ರ್ ಕೂಡ ಬಳಸಬೇಕು. ಕಾಫಿ ಪೌಡ್ರ್ ಬಳಸಲೇಬೇಕು ನೀವು ಬಿಸಿಲಿಗೆ ಹೋಗ್ತೀರಾ ಅಂತ ಹೇಳಿದರೆ. ಮನೆಯಲ್ಲೇ ಇರುವವರಾದರೆ ಇಷ್ಟು ಬಳಸಿದರೆ ಸಾಕಾಗ್ತದೆ. ಅಂದರೆ ನಾನು ಕೂಡ ಸೇರಿ, ನಾನು ಮನೆಯಲ್ಲಿ ಇರ್ತೇನೆ, ನಾನು ಆಗನೇ ಹೇಳಿದೆ, ನಾನು ಬಟ್ಟೆ ಒಣಗಾಕಲಿಕ್ಕೆ ಮಾತ್ರ ಬಿಸಿಲಿಗೆ ಹೋಗ್ತೇನೆ, ಬಿಟ್ಟರೆ ಹೊರಗಡೆ ಹೋಗೋದಿಲ್ಲ ಅಂತ ಹೇಳ್ಕೊಂಡು ಬಿಸಿಲಿಗೆ. ಆ ಕಾರಣಕ್ಕೆ ನಾನು ಕಾಫಿ ಪೌಡ್ರ್ ಸೇರಿಸ್ತಾ ಇಲ್ಲ. ನೀವು ಬಿಸಿಲಿಗೆ ಹೋಗುವವರಾಗಿದ್ದರೆ ಕಾಫಿ ಪೌಡ್ರ್ ಬಳಸಲೇಬೇಕು. ನೋಡಿ, ಈ ಪೌಡ್ರನ್ನು ಇವಾಗ ನೀವು ಹೀಗೆ ಡೈರೆಕ್ಟ್ ಹಾಕ್ಕೊಳ್ಳಿಕ್ಕೆ ಆಗೋದಿಲ್ಲಲ್ಲ, ಆದ ಕಾರಣಕ್ಕೆ ಎಂತ ಮಾಡಿ ಅಂತ ಹೇಳಿದರೆ, ಮೊಸರು ಆಯಿತಾ, ದಪ್ಪ ಮೊಸರು ಸಿಗ್ತಲ್ಲ, ಅದನ್ನು ಹಾಕಿ. ನಿಮಗೆ ಒಂದು ವೇಳೆ ಮೊಸರು ಆಗೋದಿಲ್ಲ ಅಂತ ಹೇಳ್ಕೊಂಡು ಆದರೆ, ಕೆಲವರು ಅಂದರೆ ಮೊಸರು ನಿಮ್ಮ ಮನೇಲಿ ರೆಡಿ ಇರುವುದಿಲ್ಲ, ಅಥವಾ ಮೊಸರು ನಿಮಗೆ ಸ್ಕಿನ್ಗೆ ಆಗೋದಿಲ್ಲ ಅಂತ ಹೇಳ್ಕೊಂಡಾದರೆ ಹಾಲು ಬೇಕಾದರೆ ಬಳಸ್ಬೋದು. ಹಾಲು ಬಳಸುವವರು ಒಂದು ಸ್ವಲ್ಪ ಆಯಿತಾ, ಸ್ವಲ್ಪ ನಿಂಬೆಹಣ್ಣಿನ ರಸ ಕೂಡ ಬಳಸಿ. ಅಂದರೆ ನಿಮಗೆ ಆಗೋದಾದರೆ ಮಾತ್ರ ಸ್ಕಿನ್ಗೆ, ಇಲ್ಲ ಅಂತ ಹೇಳಿದರೆ ಟೊಮೆಟೊ ರಸವನ್ನು ಬಳಸಿ. ನಿಂಬೆಹಣ್ಣು ಅಥವಾ ಟೊಮೆಟೊ ರಸವನ್ನು ಬಳಸ್ಬೋದು ಹಾಲು ಯೂಸ್ ಮಾಡೋದಾದರೆ. ನೀವು ಮೊಸರು ಯೂಸ್ ಮಾಡೋದಾದರೆ ಹಾಗೆಲ್ಲ ಎಂತ ಬೇಕಂತ ಇಲ್ಲ. ನಾನು ಇದನ್ನು ಮೊಸರನ್ನು ಎಷ್ಟು ತೊಗೊಳ್ತೀನಿ ಅಂತ ಹೇಳಿದರೆ, ನೋಡಿ ನಮಗೆ ಇದು ಎಷ್ಟು ಮಿಕ್ಸ್ ಮಾಡಲಿಕ್ಕೆ ಎಷ್ಟು ಬೇಕು ನೋಡಿ, ಅಷ್ಟು ಮಾತ್ರ ನಾನು ಮೊಸರು ತೊಗೊಳ್ತಾ ಇದ್ದೇನೆ. ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಹೀಗೆ ಮಿಕ್ಸ್ ಮಾಡಿಕೊಂಡು ನೋಡ್ಕೊಳ್ಳಿ. ಆವಾಗ ನಿಮಗೆ ಗೊತ್ತಾಗ್ತದೆ. ನಿಮಗೆ ಅಂದರೆ ಗಟ್ಟಿಯಾಗಿದೆ ಅಂತ ಹೇಳಿದರೆ ಪುನಃ ಹಾಕಿದರೆ ಆಯಿತು. ತುಂಬ ಒಂದೇ ಸಲಕ್ಕೆ ರಾಶಿ ರಾಶಿ ಹಾಕಬೇಡಿ. ನೋಡಿ ನಾನು ಈ ಥರ ರೆಡಿ ಮಾಡಿಕೊಂಡೆ. ನೋಡಿ ಇಷ್ಟು ಗಟ್ಟಿಯಾದರೆ ಸಾಕು. ನಿಮಗೆ ಉಂಟಲ್ಲ ಕಾಫಿ ಪೌಡ್ರ್ ಮತ್ತು ಒಂದು ವೇಳೆ ಇದು ಏನು ಹೇಳ್ತಾರೆ ಟೊಮೆಟೊ ಎಲ್ಲ ಯೂಸ್ ಮಾಡೋದಾದರೆ ಕಲರ್ ಈ ಥರ ಬರೋದಿಲ್ಲ, ಬೇರೆ ಕಲರ್ ಬರ್ತದೆ. ನೀವು ಕಾಫಿ ಪೌಡ್ರೆಲ್ಲ ಯೂಸ್ ಮಾಡಲಿಲ್ಲ ಅಂದರೆ ಮಾತ್ರ ಈ ಕಲರ್ ಬರ್ತದೆ. ಯಾಕೆ ಹೇಳ್ತಿದ್ದಾರೆ ಅಂತ ಹೇಳಿದರೆ, ಕೆಲವರು ಹೇಳ್ತಾರೆ ನಿಮ್ಮದು ಬೇರೆ ಕಲರ್ ಇದೆ, ಅಂದರೆ ಫೇಸ್ ಪ್ಯಾಕ್ ಎಲ್ಲ ಬೇರೆ ಕಲರ್ ಬರ್ತದೆ, ನಮ್ಮದು ಬೇರೆ ಕಲರ್ ಕಾಣಿಸ್ತದೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಆದ ಕಾರಣಕ್ಕೆ ಹೇಳಿದ್ದು. ನಾನು ಇದಕ್ಕೆ ಕಾಫಿ ಪೌಡ್ರ್ ಆಗಲಿ ಟೊಮೆಟೊ ರಸ ಆಗಲಿ ಯಾವುದು ಮಿಕ್ಸ್ ಮಾಡಲಿಲ್ಲ, ಆದ ಕಾರಣಕ್ಕೆ ಈ ಕಲರ್ ಇದೆ. ಈಗ ಹೇಗೆ ಬಳಸಬೇಕು ಅಂತ ಹೇಳ್ಕೊಂಡು ನಾನು ತೋರಿಸ್ತೇನೆ. ನೋಡಿ, ಇದನ್ನು ಚಿಕ್ಕ ಮಕ್ಕಳಿಗೆ ಕೂಡ ಬಳಸ್ಬೋದು. 3 ವರ್ಷದ ದಾಟಿದವರಿಗೆ, 3 ವರ್ಷದ ಒಳಗಿನ ಮಕ್ಕಳಿಗೆ ಬೇಡ, ಚಿಕ್ಕ ಮಕ್ಕಳಿಗೆ ಕೂಡ ಇದನ್ನು ಬಳಸ್ಬೋದು. ಇದನ್ನು ಉಂಟಲ್ಲ, ನೀವೆಂತ ಮಾಡಿ ಅಂತ ಹೇಳಿದರೆ, ದಿನಾ ಸ್ನಾನ ಮಾಡಲಿಕ್ಕೆ ಅರ್ಧ ಗಂಟೆಯ ಮುಂಚೆ ಆಯಿತಾ, ಒಂದು ದಿನ ಕೂಡ ಬಿಡಬೇಡಿ. ಬೇಸಿಗೆಗಾಲ ಆದ ಕಾರಣಕ್ಕೆ, ಅದು ಈಗ ಬಿಸಿಲು ಜಾಸ್ತಿ ಉಂಟು, ನೆನಪಿಟ್ಕೊಳ್ಳಿ. ದಿನ ಸ್ನಾನ ಮಾಡಲಿಕ್ಕೆ ಅರ್ಧ ಗಂಟೆಯ ಮುಂಚೆ ಎಂತ ಮಾಡಿ ಅಂತ ಹೇಳಿದರೆ, ನೀವು ಇಡೀ ಬಾಡಿಗೆ ಆಯಿತಾ, ಅಂದರೆ ಎಲ್ಲೆಲ್ಲ ಬಿಸಿಲು ಬೀಳ್ತದೆ ನೋಡಿ ಆ ಜಾಗದಲ್ಲೆಲ್ಲ ಹೀಗೆ ಚಂದ ಮಾಡಿ ಹಾಕಿ ಉಂಟಲ್ಲ, ನೀವು ಸ್ವಲ್ಪ ಶಕ್ತಿ ಹಾಕಿ. ಅಂದರೆ ನಿಮಗೆ ಅದರಲ್ಲಿ ಆರೆಂಜ್ ನಾನು ಪೌಡರ್ ಹಾಕಿದ್ದೇನೆ ನೋಡಿ, ಅದು ಸ್ಕ್ರಬ್ ರೀತಿಯಲ್ಲಿ ಕೆಲಸ ಮಾಡ್ತದೆ. ಅಂದರೆ ಡೆಡ್ ಸ್ಕಿನ್, ಅಂದರೆ ಸತ್ತ ಸ್ಕಿನ್ ಉಂಟಲ್ಲ, ಅದು ಕಿತ್ಕೊಂಡು ಬರಬೇಕಲ್ಲ, ನಿಮಗೆ ಹೊಸ ಸ್ಕಿನ್, ಚಂದದ ಸ್ಕಿನ್ ಬರಬೇಕಲ್ಲ, ಆದ ಕಾರಣಕ್ಕೆ ಸ್ವಲ್ಪ ಜೋರಾಗಿಯೇ ಈ ಥರ ಹಾಕಿ ಚಂದ ಮಾಡಿ ಉಜ್ಜಿ. ಹೀಗೆ ಯಾವಾಗ ಎಂತ ಆಗ್ತದೆ ಅಂತ ಹೇಳಿದರೆ, ಡೆಡ್ ಸ್ಕಿನ್ ಎಲ್ಲ ಕಿತ್ಕೊಂಡು ಬರ್ತದೆ, ಹೊಸ ಸ್ಕಿನ್ ಬರ್ತದೆ, ನಿಮಗೆ ಒಳಗಡೆಯಿಂದನೇ ಹೊಸ ಸ್ಕಿನ್ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ. ನೋಡಿ ನಿಮಗೆ ಎಷ್ಟು ಶಕ್ತಿ ಉಂಟು ಅಷ್ಟು. ನಿಮಗೆ ನಿಮ್ಮ ಕೈಯಲ್ಲಿ ಆಗೋದಿಲ್ಲ ಅಂತ ಹೇಳಿದರೆ ಬೇರೆಯವ್ರ ಹತ್ರ ಬೇಕಾದರೆ ಹೇಳ್ಬೋದು. ಒಂದ್ಸಲ ಮಸಾಜ್ ಮಾಡಿದಾಗೂ ಕೂಡ ಆಗ್ತದೆ, ಸ್ವಲ್ಪ ಮೈ ಕೈಯೆಲ್ಲ ನೋವು ಇದ್ದರೆ ನೋಡಿ ಮಸಾಜ್ ಮಾಡಿದಾಗೂ ಆಗ್ತದೆ, ಸ್ಕ್ರಬ್ ಮಾಡಿದಾಗೂ ಆಗ್ತದೆ, ಎರಡೂ ಕೆಲಸ ಆಗ್ತದೆ. ನೋಡಿ ಹೀಗೆ ಮಾಡಿ ಚಂದ ಮಾಡಿ ಹೀಗೆ ಹಚ್ಕೊಳ್ಳಿ. ಆಮೇಲೆ ನೋಡಿ ಇನ್ನೊಂದು ಕೈಗೆ ನೋಡಿ ಹೀಗೆ ಚಂದ ಮಾಡಿ. ಎಷ್ಟು ಶಕ್ತಿ ಉಂಟು ನೋಡಿ, ಅಷ್ಟು ಶಕ್ತಿ ಹಾಕಿ ಮಾಡಿ. ಕುತ್ತಿಗೆಗೆ, ಮುಖಕ್ಕೆ, ಕಾಲಿಗೆ, ಸೊಂಟಕ್ಕೆ, ಅಂದರೆ ಸೀರೆ ಉಟ್ಕೊಳ್ಳೋರಾಗಿದ್ದರೆ ಸೊಂಟಕ್ಕೆ, ಹೊಟ್ಟೆಗೆ, ಪ್ರತಿಯೊಂದು ಕಡೆ ನೀವು ಮಸಾಜ್ ಮಾಡಿ. ಯಾಕಂತ ಹೇಳಿದರೆ ಬಿಸಿಲು ಉಂಟಲ್ಲ, ಎಲ್ಲ ಕಡೆ ಬೀಳ್ತದೆ. ನೀವು ಸೀರೆ ಉಟ್ಕೊಂಡ್ರೆ, ಚೂಡಿದಾರ್ ಹಾಕಿದ್ರೆ ಆದರೂ ಅಥವಾ ಪ್ಯಾಂಟು ಟೀ ಶರ್ಟ್ ಹಾಕೊಂಡ್ರೆ ಆದರೂ ಫುಲ್ ಕವರ್ ಆಗಿರ್ತದೆ. ಸೀರೆ ಉಟ್ಕೊಂಡ್ರೆ ಹೊಟ್ಟೆ ಮತ್ತು ಬೆನ್ನು ಕಾಣಿಸ್ತಾ ಇರ್ತದೆ, ಮತ್ತು ಹಿಂದೆಗಡೆ ಇಲ್ಲೆಲ್ಲ ಕಾಣಿಸ್ತಾ ಇರ್ತದಲ್ವಾ. ಆದ ಕಾರಣಕ್ಕೆ ಅದು ಉಂಟಲ್ಲ ಫುಲ್ ಯಾವ ಜಾಗದಲ್ಲೆಲ್ಲ ಬಿಸಿಲು ಬಿದ್ದಿದೆ ನೋಡಿ, ಆ ಜಾಗ ಎಲ್ಲ ಕಪ್ಪಾಗ್ತದಲ್ಲ, ನಿಮಗೆ ಗೊತ್ತುಂಟು ನೀವು ಯಾವ ಬಟ್ಟೆ ಹಾಕ್ತೀರ ಅಂತ ಗೊತ್ತುಂಟಲ್ಲ. ಆದ ಕಾರಣಕ್ಕೆ ಎಲ್ಲೆಲ್ಲ ಬಿಸಿಲು ಬೀಳ್ತದೆ ನೋಡಿ, ಆ ಜಾಗದಲ್ಲೆಲ್ಲ ಹಾಕಿ ಹೀಗೆ ಚಂದ ಮಾಡಿ. ಅದು 5 ನಿಮಿಷ 10 ನಿಮಿಷ ಆದರೂ ಕೂಡ ಪರವಾಗಿಲ್ಲ. ನಿಮಗೆ ಎಷ್ಟು ಶಕ್ತಿ 5 ನಿಮಿಷ 10 ನಿಮಿಷ ಆದರೂ ಕೂಡ ಪರವಾಗಿಲ್ಲ. ನಿಮಗೆ ಎಷ್ಟು ಶಕ್ತಿ ಉಂಟು ನೋಡಿ, ಅಷ್ಟು ಶಕ್ತಿ ಹಾಕಿ ಹೀಗೆ ಮಾಡಿ. ಎರಡೂ ಕೈಗೆ, ಕಾಲಿಗೆ, ಕುತ್ತಿಗೆಗೆ, ನಾನು ಹೇಳಿದ ಹಾಗೆ ಫುಲ್ ಬಾಡಿಗೆ ಹಾಕೊಂಡು ಆಮೇಲೆ ಹೀಗೆ ಬಿಡಿ.
ಇವಾಗ ಎಂತ ಆಗ್ತದೆ ಅಂತ ಹೇಳಿದ್ರೆ ನಿಮ್ಗೆ ಉಂಟಲ್ಲ ಒಂಥರ ಕೂಲ್ ಆಗಿರುವ ಅನುಭವ ಆಗ್ತದೆ. ಅಂದ್ರೆ ನಿಮ್ಗೆ ಈ ಸೆಕೆಗೆ ಉಂಟಲ್ಲ ಒಂಥರ ತಂಪು ಅನುಭವ ಆಗ್ತದೆ ಇದು ಹಾಕಿದ ನಂತರ. ಆಮೇಲೆ ಎಂತ ಆಗ್ತದೆ ಅಂತ ಹೇಳಿದ್ರೆ ಕೆಲವರಿಗೆ ಇಡೀ ದಿನ ಬೆವರ್ತಾ ಇರ್ತದೆ ನೋಡಿ, ಬೆವರು ಬರ್ತಾ ಇರ್ತದೆ, ಅದು ಕೂಡ ಇದರಲ್ಲಿ ಕಡಿಮೆ ಆಗ್ತದೆ. ಇದನ್ನು ಹಾಕಿದ್ರೆ ಕಡಿಮೆ ಆಗ್ತದೆ. ಸ್ವಲ್ಪ ಹೊತ್ತು ನಿಮ್ಗೆ ಒಂದು ದಿನ ಅಂದ್ರೆ ಇದು ಹಚ್ಚಿದ್ರೆ ಉಂಟಲ್ಲ ಒಂದು 2 ಗಂಟೆ ತನಕ ನಿಮ್ಮ ಫುಲ್ ಬಾಡಿ ಕೂಲ್ ಆಗಿರ್ತದೆ. ಒಂಥರ ಗೊತ್ತುಂಟಲ್ಲ ಹೇಗೆ ಅಂದ್ರೆ ಚಳಿಗಾಲದಲ್ಲೆಲ್ಲ ಹೇಗೆ ಕೂಲ್ ಇರ್ತದೆ ನೋಡಿ, ಅದೇ ತರ ಕೂಲ್ ಇರ್ತದೆ. ನೀವು ಬೇಕಾದ್ರೆ ಅಂಡರ್ ಆರ್ಮ್ಸ್ಗೆ ಬೇಕಾದ್ರೆ ಹಾಕ್ಬೋದು. ಅಂದ್ರೆ ತುಂಬಾ ಬೆವರು ಬರ್ತದೆ, ವಾಸನೆ ಬರ್ತದೆ ಅಂತ ಹೇಳ್ಕೊಂಡು ಹಾಕ್ತದೆ ನೋಡಿ, ಅವರು ಅಂಡರ್ ಆರ್ಮ್ಸ್ಗೆ ಬೇಕಾದ್ರೆ ಹಾಕೋಬಹುದು. ಇಲ್ಲ ಅಂತ ಹೇಳಿದ್ರೆ ಬಿಡ್ಬೋದು, ನಿಮ್ಮ ಇಷ್ಟ ಹೇಗೆ ಹಾಕ್ತದೆ ನೋಡಿ ಹಾಗೆ. ಇದು ಒಣಗುವ ತನಕ ಬಿಟ್ಟು ಆಮೇಲೆ ತಣ್ಣೀರಲ್ಲಿ ಆಯ್ತಾ, ಬಿಸಿ ನೀರು ಯೂಸ್ ಮಾಡ್ಲಿಕ್ಕೆ ಹೋಗ್ಲೇಬೇಡಿ. ತಣ್ಣೀರಲ್ಲಿ ಸೋಪ್ ಎಲ್ಲ ಎಂತ ಸಹ ಯೂಸ್ ಮಾಡೋದು ಬೇಡ. ಬರೇ ನೀರುಂಟಲ್ಲ, ಕ್ಲೀನ್ ನೀರುಂಟಲ್ಲ, ಅದರಲ್ಲಿ ನಾನು ಚಂದ ಮಾಡ್ಕೊಂಡು ತೊಳ್ಕೊಂಡು ಬರುದು. ಆಮೇಲೆ ನಾನು ತೊಳ್ಕೊಂಡು ಬಂದ ನಂತರ ಹೇಗೆ ಕಾಣಿಸ್ತದೆ ಸ್ಕಿನ್ ಅಂತ ಹೇಳ್ಕೊಂಡು ತೋರಿಸ್ತೇನೆ ನೋಡಿ. ನಾನು ತಣ್ಣೀರಲ್ಲಿ ತೊಳ್ಕೊಂಡು ಬಂದೆ ಚಂದ ಮಾಡಿ. ಇವಾಗ ನೀವು ಕೇಳ್ಬೋದು, ನೀವು ಸ್ನಾನ ಮಾಡಲಿಕ್ಕೆ ಅರ್ಧ ಗಂಟೆ ಮುಂಚೆ ಹಾಕಿ ಅಂತ ಹೇಳ್ಕೊಂಡು ಹೇಳಿದ್ರಲ್ಲ, ಮತ್ತೆ ಯಾಕೆ ನೀವು ತಣ್ಣೀರಲ್ಲಿ ತೊಳ್ಕೊಂಡು ಬನ್ನಿ ಅಂತ ಹೇಳ್ಕೊಂಡು ಹೇಳಿದ್ರಿ ಅಂತ. ಯಾಕೆ ಅಂತ ಹೇಳಿದ್ರೆ, ನೀವು ಅರ್ಧ ಗಂಟೆ ಮುಂಚೆ ಹಾಕಿದ ಕೂಡಲೇ ಅಂದರೆ ಅರ್ಧ ಗಂಟೆ ಬೇಕಂತ ಇಲ್ಲ ಈ ಸೆಕೆಗಾಲದಲ್ಲಿ ಇದು ಒಣಗಲಿಕ್ಕೆ. ನಿಮಗೆ 1/4 ಗಂಟೆಯಲ್ಲಿ ಒಣಗ್ತದೆ. ಒಣಗಿದ ಕೂಡಲೇ ಎಂತ ಮಾಡ್ತೀರಾ ಅಂತ ಹೇಳಿದ್ರೆ, ನೀವು ಸ್ನಾನಕ್ಕೆ ಹೋದರೆ ಡೈರೆಕ್ಟ್ ಸ್ನಾನಕ್ಕೆ ಹೋದರೆ ಅಂತ ಆಗ್ತದೆ ಅಂತ ಹೇಳಿದ್ರೆ ನೀವು ಸೋಪ್ ಯೂಸ್ ಮಾಡ್ತೀರಾ. ಸೋಪ್ ಯೂಸ್ ಮಾಡಿದ್ರೆ ನಿಮಗೆ ಅದು ಪ್ರಯೋಜನಕ್ಕೆ ಬರುವುದಿಲ್ಲ. ನಾವು ಯಾವುದೇ ವಸ್ತು ಮನೆಯಲ್ಲಿ ಇರುವ ಆಯುರ್ವೇದಿಕ್ ವಸ್ತು ಅಂದರೆ ನಮಗೆ ಕಡಲೆ ಹಿಟ್ಟಲ್ಲಿ ನೋಡಿ, ಮುಂಚಿನ ಕಾಲದಲ್ಲಿ ಸೋಪ್ ಎಲ್ಲ ಯೂಸ್ ಮಾಡ್ತಾ ಇರಲಿಲ್ಲ, ಕಡಲೆ ಹಿಟ್ಟು ಯೂಸ್ ಮಾಡಿ ಸ್ನಾನ ಮಾಡ್ತಾ ಇದ್ರಲ್ವಾ. ಅದೇ ರೀತಿಯಲ್ಲಿ ನಮಗೆ ಸ್ಕಿನ್ ಒಳ್ಳೆ ಹೊಳಪು ಬರಲಿಕ್ಕೆ ಉಂಟಲ್ಲ, ಕಡಲೆ ಹಿಟ್ಟು ತುಂಬ ಒಳ್ಳೆಯದು. ನೀವು ಡೈರೆಕ್ಟ್ ಸ್ನಾನ ಮಾಡಿಕೊಂಡು ಬಂದ್ರೆ ಎಂತ ಅಂತ ಹೇಳಿದ್ರೆ ನಿಮ್ಗೆ ಅಷ್ಟು ಹೊಳಪು ಬರುವುದಿಲ್ಲ. ಆದ ಕಾರಣಕ್ಕೆ ಹೇಳಿದ್ದು, ಇದು ಒಣಗಿದ ಕೂಡಲೇ ಬರೇ ನೀರಿನಲ್ಲಿ ಹೋಗಿ ಚಂದ ಮಾಡ್ಕೊಂಡು ತೊಳ್ಕೊಂಡು ಬನ್ನಿ. ಆಮೇಲೆ ನೀವು ಸ್ನಾನ ಮಾಡಿ ಮಾಮೂಲಿ. ಅಂದ್ರೆ ಕೆಲವರಿಗೆ ಕಡಲೆ ಹಿಟ್ಟಿದ್ದು ಸ್ಮೆಲ್ ಬರ್ತದೆ, ಮೊಸರಿದು ವಾಸನೆ ಬರ್ತದೆ, ನಮ್ಗೆ ಅದೆಲ್ಲ ಅಂದ್ರೆ ಕೆಲಸಕ್ಕೆಲ್ಲ ಹೋಗುವಾಗ ರಗಳೆ ಆಗ್ತದೆ ಅಂತ ಹೇಳ್ಕೊಂಡು ಹೇಳುವರು. ಆಮೇಲೆ ಚಂದ ಮಾಡ್ಕೊಂಡು ಸೋಪ್ ಯೂಸ್ ಮಾಡ್ಕೊಂಡು ಬನ್ನಿ. ಫಸ್ಟ್ ಮಾತ್ರ ಇದನ್ನು ತೆಗೆಯುವಾಗ ತಣ್ಣೀರು ಮಾತ್ರ ಯೂಸ್ ಮಾಡಬೇಕು, ಮತ್ತೆ ಬೇರೆ ಯಾವುದು ಕೂಡ ಹಾಕಬಾರ್ದು. ಮತ್ತೆ ದಿನ ಯೂಸ್ ಮಾಡಿದ್ರೆ ನಿಮ್ಮ ಸ್ಕಿನ್ ಉಂಟಲ್ಲ ಹೊಳಿಲಿಕ್ಕೆ ಸ್ಟಾರ್ಟ್ ಆಗ್ತದೆ, ಚಂದ ಆಗ್ತದೆ. ನಿಮ್ಗೆ ಎಷ್ಟೇ ಏಜ್ ಆಗಿರಲಿ ನಿಮ್ಮ ಸ್ಕಿನ್ ಚಂದ ಇರ್ತದೆ. ನಿಮ್ಮ ಕೂದಲು ಬೆಳ್ಳಗೆ ಆದರೂ ಕೂಡ ನಿಮ್ಮ ಮುಖ ಉಂಟಲ್ಲ ಫಳಫಳ ಅಂತ ಹೊಳಿತಾ ಇರ್ತದೆ ಆಯ್ತಾ. ಅಂದ್ರೆ ನಾವು ಇದಕ್ಕೆ ಯಾವ ಕೆಮಿಕಲ್ ಕೂಡ ಯೂಸ್ ಮಾಡಲಿಲ್ಲ ಅಲ್ವಾ. ಅಲ್ಲ, ಇವತ್ತಿನ ವಿಡಿಯೋದಲ್ಲಿ ಬೇಸಿಗೆಗಾಲದಲ್ಲಿ ಕೂಡ ನಮ್ಮ ತ್ವಚೆ ಬೆಳ್ಳಗೆ ಕಾಣುವ ಹಾಗೆ ಹೇಗೆ ಮಾಡುವುದು ಅಂತ ಹೇಳ್ಕೊಂಡು, ಅದು ಕೂಡ ಕಡಿಮೆ ವಸ್ತು ಬಳಸಿ, ಮನೆಯಲ್ಲಿ ಇರುವ ವಸ್ತುವನ್ನು ಬಳಸಿ ನಾನು ತೋರಿಸಿದ್ದೇನೆ. ನೀವು ಹೊರಗಡೆ ಎಲ್ಲ ಹೋದ್ರೆ ಉಂಟಲ್ಲ ಇದನ್ನೇ ಮಾಡಿ ಕಳಿಸ್ತಾರೆ, ಆದ್ರೆ ತುಂಬಾ ಹಣ ತಗೊಳ್ತಾರೆ ಆಯ್ತಾ. ಅಂದ್ರೆ ನಾವು ಕಡಲೆ ಹಿಟ್ಟು ಯೂಸ್ ಮಾಡಿದೆ ಅಂತ ಅವರು ಕಡಲೆ ಹಿಟ್ಟು ಯೂಸ್ ಮಾಡೋದಿಲ್ಲ, ಬೇರೆ ಎಲ್ಲ ಕೆಮಿಕಲ್ ಇರುವ ವಸ್ತುಗಳನ್ನೆಲ್ಲ ಮಿಕ್ಸ್ ಮಾಡಿ ನಿಮ್ಗೆ ಒಂದು ಚಂದ ಮಾಡಿ ತಿಕ್ಕಿ ಕಳಿಸ್ತಾರೆ. ಅದ್ರ ಬದಲು ನೀವು ಇದನ್ನು ದಿನಾ ಮಾಡ್ತಾ ಇದ್ರೆ ಉಂಟಲ್ಲ, ನಿಮ್ಗೆ ಸ್ಕಿನ್ ಉಂಟಲ್ಲ ಒಳಗಡೆಯಿಂದನೇ ಗ್ಲೋ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಸ್ಕಿನ್ ಒಳಗಡೆಯಿಂದನೇ ಗ್ಲೋ ಬರುತ್ತೆ, ಡೆಡ್ ಸ್ಕಿನ್ ಎಲ್ಲ ಹೋಗಿ ಹೊಸ ಸ್ಕಿನ್ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಅಂದ್ರೆ ಬೆಳ್ಳಗಿನ ಸ್ಕಿನ್ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ ಅಂತ ಹೇಳ್ಕೊಂಡು ನಾನು ಹೇಳ್ತಿದ್ದೇನೆ. ಮತ್ತೆ ಇವತ್ತಿನ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯ್ತು ನೋಡಿ, ಅವರೆಲ್ಲ ಪ್ಲೀಸ್ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಮತ್ತೆ ಆದಷ್ಟು ಜನರಿಗೆ ಆಯ್ತಾ, ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಎಲ್ಲರಿಗೂ ಈ ವಿಡಿಯೋನನ್ನು ಶೇರ್ ಮಾಡಿ, ಮತ್ತೆ ಕಮೆಂಟ್ ಮಾಡಿ, ಮತ್ತೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆದರೆ ನನಗೆ ಒಂದು ಸಪೋರ್ಟ್ ಸಿಕ್ಕಿದ ಹಾಗೆ ಆಗ್ತದೆ. ಮತ್ತೆ ನಾನು ಹೀಗೆ ಒಳ್ಳೆ ವಿಡಿಯೋವನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ. ಮತ್ತೆ ಇವತ್ತಿನ ವಿಡಿಯೋ ಯಾರೆಲ್ಲ ನೋಡಿದ್ದೀರಾ ಅಥವಾ ನೋಡಲಿಲ್ಲ, ಎಲ್ಲರಿಗೂ ಕೂಡ ದೇವರು ಒಳ್ಳೇದು ಮಾಡಲಿ ಅಂತ ನಾನು ಕೂಡ ದೇವರಲ್ಲಿ ಬೇಡ್ಕೊಳ್ತಿದ್ದೇನೆ. ಎಲ್ಲರಿಗೂ ಒಳ್ಳೇದಾಗಲಿ.